ಹಲೋ, ನಿನ್ ಜೊತೆಲಿರೋ ಇಬ್ರು ಪರದೇಶಿಗಳನ್ನ ಬಾಂಬೆಗೆ ವಾಪಸ್ ಕಳಿಸೋ ವಿಷ್ಣು. ಇಲ್ದಿದ್ರೆ ಈ ರಾಣ ಅವ್ರಿಗೆ ಚಟ್ಟ ಕಟ್ಟಬೇಕಾಗುತ್ತೆ. ಮಾಡ್ತಿರೋ ಲುಚ್ಚ ಕೆಲ್ಸನ ಬಿಟ್ಟು ಈ ಚಟ್ಟ ಕಟ್ಟೋ ಕೆಲ್ಸನ ಯಾವಾಗ ಶುರು ಮಾಡ್ಕೊಂಡೆ ರಾಣ? ಇಷ್ಟೊತ್ನಲ್ಲಿ ಗಿರಾಕಿ ಹುಡುಕ್ತಾ ಇದೀಯಾ? ನಿನ್ನ ಕಾಲಿಗೆ ಮತ್ತೆ ಶಕ್ತಿ ತಂದ್ಕೊಂಡು ನನ್ನ ಕಡೆ ಬರಕ್ಕೇನಾದ್ರೂ ನೀನು ಪ್ರಯತ್ನ ಪಟ್ರೆ ನಾನು ನಿನಗೂ ಸೇರಿಸಿ ಚಟ್ಟ ಕಟ್ಬಿಡ್ತೀನಿ. ಏಯ್, ಅದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ. ನಿನ್ನಂತ ದೇಶದ್ರೋಹಿಗಳ ಚಟ್ಟ ಕಟ್ಟೋಕೆ ಸರ್ಕಾರದವ್ರು ನಮ್ಗೆ ಈ ಪಟ್ಟ ಕೊಟ್ಟಿರೋದು. ನಮ್ಮ ದೃಷ್ಟಿ ನಿನ್ ಮೇಲೆ ಬಿದ್ರೆ ಒಂದು ಕ್ಷಣದಲ್ಲಿ ನೀನ್ ಸುಟ್ಟು ಬೂದಿ ಆಗೋಗ್ಬಿಡ್ತೀಯ. ಯಾಕ್ರಾಣ, ನನ್ನ ಮಾತು ಕೇಳಿ ಬೆವರೊರೆಸ್ಕೊಳಕ್ ನಿನಗೆ ಖರ್ಚೀಫ್ ಬೇಕಾ? ಖರ್ಚೀಫ್ಗೋಸ್ಕರ ಯಾಕೆ ಯೋಚನೆ ಮಾಡ್ತಿದ್ಯಾ ವಿಷ್ಣು? ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಹರಿದು ಅದರಿಂದ ಬೇಕಾದಷ್ಟು ಖರ್ಚೀಫ್ಗಳು ಮಾಡ್ಕೋಬಹುದು. ಈಗ ನಿನ್ನಿಂದ ಏನು ಮಾಡಕ್ಕಾಗಲ್ಲ. ನಿನ್ನ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚೀಫ್ಗಳನ್ನ ಮಾಡ್ಕೊಡೋದಕ್ಕೆ ನಾನೀಗಲೇ ಬರ್ತಿದ್ದೀನಿ. ಏ ರಾಣ, ನನ್ನ ಮಗನೇ, ನೀ ನಿಜವಾಗ್ಲೂ ನಿನ್ನ ತಾಯಿ ಎದೆ ಹಾಲು ಕುಡ್ದಿದ್ರೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತಿಳ್ದು ಯಾಕೆ ಅಪಾಯ ತಂದ್ಕೋತೀರಾ? ಬರ್ಲಿ ಬರ್ಲಿ ಆ ನನ್ನ ಮಗ ಈ ಸಿಂಹದ ಗುಹೆ ಒಳಗಡೆ, ನಾನು ನೋಡೇ ಬಿಡ್ತೀನಿ. ನನ್ ಮಾತು ಕೇಳಿ ಪ್ಲೀಸ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಈ ಸ್ಥಿತಿಲಿ ನೀವು, ನಾನು ವಿಜಯ್ ಫೋನ್ ಮಾಡ್ತೀನಿ. ಹಲೋ ಹಲೋ ವಿಜಯ್. ಓಹೋ, ಹಲೋ ಹಲೋ ಅನಿತಾ. ಹಲೋ ಹಲೋ, ಈ ಲೈಟ್ ಯಾರು ಆಫ್ ಮಾಡಿದ್ರು? ಭೀಮಯ್ಯ, ಲಕ್ಷ್ಮಿ, ಎಲ್ಲ ಹಾಳಾಗೋದ್ರಿ ಎಲ್ರು. ಭೀಮಯ್ಯ, ಲಕ್ಷ್ಮಿ, ಭೀಮಯ್ಯ, 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 ಭೀಮಯ್ಯ. ಏನ್ ಮಾಡ್ತಾ ಇದ್ದೀನಿ? ಏನಂದ್ರೆ ಪ್ರಾಣ ಇಲ್ಲ ಎಲ್ಲ ಹೊತ್ಕೊಂಡಿದ್ದಾನೆ. ಅವನು ಹೇಳಿ ಔತ್ಕೊಂಡಿದ್ದಾನೆ. ನೀನಾ ಕರ್ಚ್ಕೋತಾ ಇದೀಯ? ಬರ್ಲಿ ಅವನು, ನಾನು ನೋಡೇ ಬಿಡ್ತೀನಿ. ಅವನ್ನ ನೀವು ಎದುರು ಹಾಕೊಳ್ಳೋಕೆ ಇದು ಸಮಯ ಅಲ್ಲ ರೀ. ಈ ಪರಿಸ್ಥಿತಿ ಏನಾಗಿದೆ? ನನಗೆ ಸ್ವಲ್ಪ ಗಾಯ ಆಗಿದೆ. ಸಾಯ್ತಾ ಇಲ್ವಲ್ಲ ನಾನು? ಏನ್ ನಡೆದಿದೆ ಅಂತ ನಿಮ್ಗೇನ್ ಗೊತ್ತು? ಇವತ್ ಯಾಕೋ ವಿಜಯ್ ಕೂಡ ಬಂದಿಲ್ಲ. ಈ ಮನೇನ ಹೇಗ್ ನೋಡ್ಕೋಬೇಕು ಅಂತ ನನಗೂ ಗೊತ್ತು. ನೀನು ಹುಚ್ಚುಚ್ಚಾಗಾಡ್ಬೇಡ. ಸ್ಟಾಪ್ ರನ್ನಿಂಗ್ ಲೈಕ್ ಎ ಮ್ಯಾಡ್ ಗರ್ಲ್. ಓಕೆ? ವಿಷ್ಣು, ಕಣ್ಬಿಡು, ಎಚ್ಚರ ಮಾಡ್ಕೋ. ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚೀಫ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕಮಾನ್, ನಾನು ಬಂದಾಯ್ತು. ನನ್ ನೋಡು, ಲುಕ್ಮಿ, ನನ್ ನೋಡು. ಹೇ ವಿಷ್ಣು, ನಿನ್ ಹೆಂಡತಿ ಶೀಲನ ಹರಿದು ಯಾವ ರೀತಿ ಪೀಸ್ ಪೀಸ್ ಮಾಡ್ತೀನಿ ಅಂತ ನೋಡು. ನೋಡು, ನಾನು ಹೋದ ಮೇಲೆ ನಡೆದಿದ್ದನ್ನ ನೆನ್ಸ್ಕೊಂಡು ಕಣ್ಣೀರ್ ಒರೆಸ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ನನ್ನ ಕಟ್ಟು ಬಿಟ್ಟು ಗಂಡಸ್ತರದ ಮಾತಾಡ್ತೀಯ? ಕೋಜಾ ನನ್ನ ಮಗನೇ, ಬಿಚ್ಚು ನೋಡು, ಬಿಚ್ಚು ನೋಡು. ಕೋಜಾ ನನ್ನ ಮಗನೇ, ನಾನಿಲ್ಲಿಂದ ಹೋದ್ಮೇಲೆ ನಿನ್ ಹೆಂಡತಿನೇ ಕೇಳು. ನಾನು ಕೋಜಾನ ಗಂಡ್ಸ ಅಂತ ಹೇಳ್ತಾರೆ. ರಾಣ, ಕಚಡ ನನ್ನ ಮಗನೇ, ಈ ಹಗ್ಗನ ಸರಿಯಾಗಿ ಕಟ್ಟಿದ್ಯೋ ಇಲ್ವೋ ಅಂತ ಒಂದು ಸಾರಿ ನೋಡ್ಕೋ. ಏನಾದ್ರೂ ಬಿಚ್ಕೊಂಡ್ರೆ ನಿನ್ನ ಗಂಡಸ್ತನ ತೋರ್ಸೋ ಯಾವುದೇ ಭಾಗ ನನ್ನ ಕೈಗೆ ಸಿಕ್ಕಿದ್ರು ಸರಿ ಕತ್ತರಿಸಿ ಬಿಸಾಕ್ತೀನಿ. ಜೀವನ ಪರ್ಯಂತ ನಿನ್ನ ಶಂಟನಾಗಿ ಮಾಡ್ತೀನಿ. ನನ್ನ ಮಗನೇ ಜ್ಞಾಪಕ ಇಟ್ಕೋ. ಬಾರೋ ಬಾರೋ ನನ್ ರಾಜ, ಬಾರೋ ಬಾರೋ, ಬಾರೋ.
ಅನು 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 ಬೇಗ ಬೇಗ ಬಿಚ್ಚು ಅನು ಬೇಗ ಫಾಸ್ಟ್ you bloody ದೇವ್ರು ದೊಡ್ಡವನು, ಪ್ರಾಣಕ್ಕೆ ಏನು ಅಪಾಯ ಇಲ್ಲ. 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಏನಿದು ಬೆಳಿಗ್ಗೆನೆ? ಅನು, ಯಾವಾಗ ಯಾವಾಗ ಏನೇನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ನಮ್ಮ ಕೈಲಿ ಏನೂ ಇಲ್ವಲ್ಲ. ನೀವು ಹೀಗೆ ಹೊತ್ತು ಗೊತ್ತಿಲ್ಲದೆ ಕುಡಿಯೋದು ನೋಡ್ತಿದ್ರೆ ನಾನ್ ನಿಮ್ಮ ಹತ್ರ ಇದ್ರೂ ನಿಮ್ಮಿಂದ ದೂರವಾಗ್ತಿದ್ದೀನೇನೋ ಅಂತ ಅನ್ಸುತ್ತೆ. ನಾನ್ ಸಂತೋಷವಾಗಿರ್ಬೇಕು ಅಂತ ನೀವು ನನ್ನ ಎಲ್ಲ ಆಸೆಗಳನ್ನ ಪೂರೈಸಿದ್ದೀರ. ನನ್ನ ದೃಷ್ಟಿಲಿ ನೀವು ಆ ದೇವರಿಗಿಂತ ಹೆಚ್ಚು. ಆದ್ರೆ ಏಯ್ ಅನು, ಯಾರನ್ನೇ ಆಗ್ಲಿ ದೇವ್ರಿಗೆ ಹೋಲಿಸಬಾರದು. ನಿನ್ನ ದೃಷ್ಟಿನಲ್ಲಿ ದೇವರು ಅನ್ನಿಸ್ಕೊಂಡಿರು ಆ ವ್ಯಕ್ತಿ ನಿಜವಾಗ್ಲೂ ದೇವರಲ್ಲ ಅಂತ ಗೊತ್ತಾದ್ರೆ ನಿನ್ನ ಮನಸ್ಸಿಗೆ ಸಂತೋಷಕ್ಕಿಂತ ನೋವೇ ಜಾಸ್ತಿ ಆಗತ್ತೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಎಲ್ಲಿ ನನ್ನ ಸುಖ ಸಂತೋಷ ಎಲ್ಲ ನನ್ನಿಂದ ದೂರವಾಗುತ್ತೋ ಅಂತ ಭಯ ಆಗ್ತಿದ್ದೀರಿ. ಇದು ನಿಜನೋ ಭ್ರಮೆನೋ ಗೊತ್ತಾಗ್ತಾ ಇಲ್ಲ. ಅನು, ಒಂದ್ ಮಾತು ಕೇಳ. ನಮ್ಮ ಮುದ್ದಾದ ಸಂಸಾರದಲ್ಲಿ ಮೊದಲನೇ ಸಲ ಯಾಕೀಗೆ?
ಆಶ್ಚರ್ಯ. ವಿಜಯ್ ಬಂದಾಗಿದೆ. ನೀನು ಹೋಗಿ ರೆಡಿ ಆಗು ಪ್ಲೀಸ್.